ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರಗಳನ್ನು ಕಂಡುಹಿಡಿಯುವುದನ್ನು ನೋಡಿದ್ದೇವೆ. ಇವಾಗ ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರಗಳನ್ನು ಕಂಡುಹಿಡಿಯೋದನ್ನು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ವರ್ಜಿಸುವ ವಿಧಾನ ಇದು ಬೀಜಗಣಿತೀಯ ವಿಧಾನ. ಅದೇ ರೀತಿಯಾಗಿ ಇನ್ನೊಂದು ವಿಧಾನ ಬರ್ತದ ಆದೇಶ ವಿಧಾನ. ಈ ಆದೇಶ ವಿಧಾನ ಕೂಡ ಬೀಜಗಣಿತೀಯ ವಿಧಾನ. ಈ ಎರಡು ವಿಧಾನಗಳಲ್ಲಿ ನೀವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ ಏನಪ್ಪಾ ಅಂತಂದ್ರೆ ಪರಿಹಾರಗಳನ್ನು ನಾವು ಕಂಡುಹಿಡಿತಿರ್ತೇವೆ, ಸರಿನಾ? ಸೊ ಇಲ್ಲಿ ನಮಗೆ ವರ್ಜಿಸುವ ಮೊದಲನೇದಾಗಿ ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು ತಗೊಳ್ಳೋಣ. ಉದಾಹರಣೆಯಾಗಿ x ಪ್ಲಸ್ y ಈಸ್ ಈಕ್ವಲ್ ಟು 12, 2x ಪ್ಲಸ್ y ಈಸ್ ಈಕ್ವಲ್ ಟು 17. ಇಲ್ಲಿ ಎರಡು ಸಮೀಕರಣಗಳ ಕೊಟ್ಟಿರ್ತಾರೆ ನಿಮ್ಗ. ಈ ಎರಡು ಸಮೀಕರಣಗಳಿಗೆ ವರ್ಜಿಸುವ ವಿಧಾನದಿಂದ ಪರಿಹಾರಗಳನ್ನ ಕಂಡುಹಿಡಿಯಿರಿ ಅಂತೇಳಿ ವರ್ಜಿಸುವ ವಿಧಾನದಿಂದ, ಯಾವ ವಿಧಾನದಿಂದ? ವರ್ಜಿಸುವ ವಿಧಾನದಿಂದ ಪರಿಹಾರಗಳು ಕಂಡು ಹಿಡಿಯಿರಿ ಅಂತ ಹೇಳಿ ಕೊಡ್ತಾರ. ಅಥವಾ x ಪ್ಲಸ್ y ಇಸ್ ಈಕ್ವಲ್ ಟು 12, 2x ಪ್ಲಸ್ y ಇಸ್ ಈಕ್ವಲ್ ಟು 12 ಈ ರೀತಿ ಸಮೀಕರಣಗಳನ್ನು ಕೊಟ್ಟು ಬಿಡಿಸಿರಿ ಅಂತ ಹೇಳಿ ಕೊಟ್ಟು ಬಿಡ್ತಿರ್ತಾರೆ. ಇಲ್ಲಿ ಯಾವುದೇ ರೀತಿ ವಿಧಾನವನ್ನ ಕೊಟ್ಟಿರಲ್ಲ, ವಿಧಾನದ ಹೆಸರನ್ನ ಮೆನ್ಷನ್ ಮಾಡಿರೋದಲ್ಲ, ಬರೀ ಏನಂತ ಹೇಳಿರ್ತಾರಪ್ಪ ಅಂತಂದ್ರೆ ಬಿಡಿಸಿರಿ ಅಂತ ಹೇಳಿರ್ತಾರ. ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಆ ಯಾವ ವಿಧಾನ ನಿಮಗೆ ಈಜಿ ಆಗ್ತದನೋ, ವರ್ಜಿಸುವ ವಿಧಾನ ಈಜಿ ಆದ್ರೆ ವರ್ಜಿಸುವ ವಿಧಾನವನ್ನ ಮಾಡ್ರಿ, ಆದೇಶ ವಿಧಾನ ಈಜಿ ಆದ್ರೆ ಆದೇಶ ವಿಧಾನವನ್ನ ಮಾಡ್ರಿ. ಆಲ್ಮೋಸ್ಟ್ ಆಗಿ ನೀವು ವರ್ಜಿಸುವ ವಿಧಾನದಿಂದನೇ ಆ ಸಮೀಕರಣಗಳಿಗೆ ಪರಿಹಾರಗಳನ್ನ ಕಂಡುಹಿಡಿಯೋದನ್ನ ಸ್ವಲ್ಪ ಆದಷ್ಟು ಪ್ರಯತ್ನವನ್ನ ಮಾಡಿ. ಸೊ ಇಲ್ಲಿ ನಮಗೆ ಕೊಟ್ಟಂತ ಸಮೀಕರಣವನ್ನ ಇಲ್ಲಿ ಪರಿಹಾರ ಅಂತ ಹೇಳಿ ಬರ್ಕೋಬೇಕು. ಇಲ್ಲಿ ಪರಿಹಾರದಲ್ಲಿ ನಾವು ಸಮೀಕರಣಗಳನ್ನ ತಗೋತೇವೆ. x ಪ್ಲಸ್ y ಈಸ್ ಈಕ್ವಲ್ ಟು 12, 2x ಪ್ಲಸ್ y ಈಸ್ ಈಕ್ವಲ್ ಟು 17. ಇವು ಅವರು ಕೊಟ್ಟಿರ್ತಕ್ಕಂಥ ಎರಡು ಸಮೀಕರಣಗಳು. ಈ ಕೊಟ್ಟಿರ್ತಕ್ಕಂಥ ಎರಡು ಸಮೀಕರಣಗಳನ್ನ ಮತ್ತೊಂದು ಸಾರಿ ಪುನಃ ಏನ್ ಮಾಡ್ಕೋಬೇಕು, ನಾವು ಬರ್ಕೊಂಡ ನಂತರ ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಯಾವ ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ತೇವೋ, ಇಲ್ಲಿ ಎರಡು ಚರಾಕ್ಷರಗಳಿದಾವೆ, ಒಂದು x ಅಂತಕ್ಕಂಥದ್ದು, ಇನ್ನೊಂದು y ಅಂತಕ್ಕಂಥದ್ದು. ಇಲ್ಲಿ ಯಾವ ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ಬೇಕಂದಿರ್ತೀರೋ ಆ ಚರಾಕ್ಷರದ ಸಹಗುಣಕಗಳು ಏನಾಗಿರ್ಬೇಕು, ನಮಗೆ ಒಂದೇ ಆಗಿರ್ಬೇಕು. ಒಂದು ವೇಳೆ ಚರಾಕ್ಷರದ ಸಹಗುಣಕಗಳು ಒಂದೇ ಆಗಿರ್ಲಿಲ್ಲಪ್ಪ ಅಂತಂದ್ರೆ ಆ ಚರಾಕ್ಷರದ ಸಹಗುಣಕಗಳು ಒಂದೇ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಒಂದು ನಿರ್ದಿಷ್ಟ ಸಂಖ್ಯೆದಿಂದ ಆ ಸಮೀಕರಣವನ್ನ ಗುಣಿಸ್ಬೇಕಾಗ್ತದ. ಇಲ್ಲಿ ಯಾವ ರೀತಿ ನಾವು ಗುಣಿಸ್ಬೇಕಾಗ್ತದ ಅಂತ ಕೇಳಿದ್ರೆ ಇಲ್ಲಿ x ದ ಸಹಗುಣಕ ಎಷ್ಟದಪ್ಪ ಅಂತಂದ್ರೆ ಒಂದಿದೆ, y ದ ಸಹಗುಣಕ ಎಷ್ಟಿದೆ ಒಂದಿದೆ. ಇಲ್ಲಿ x ದ ಸಹಗುಣಕ ಎರಡಿದೆ, y ದ ಸಹಗುಣಕ ಒಂದಿದೆ. ನಾವು ಹೀಗೇನಾದ್ರೂ x ಚರಾಕ್ಷರವನ್ನ ಏನಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂತ ಚರಾಕ್ಷರದ ಸಹಗುಣಕಗಳು ಒಂದದ. ಸೊ ಹಾಗಾಗಿ ಇದನ್ನ ನಾವು ಎರಡು ಮಾಡ್ಕೋಬೇಕಾಗ್ತದ. ಇಲ್ಲಿ ಯಾವಾಗ ನಮಗೆ ಎರಡು ಬರ್ತದಂತ ಕೇಳಿದ್ರೆ ಈ ಸಮೀಕರಣವನ್ನ ನಾವು ಇಲ್ಲಿ ಏನಿರ್ತದಲ್ಲ, ಈ ಎರಡನೇ ಸಮೀಕರಣದ x ದ ಚರಾಕ್ಷರದ ಸಂಖ್ಯೆ ಎಷ್ಟದ, ಎರಡದ. ಹಾಗಾಗಿ ಸಮೀಕರಣ ಒಂದನ್ನ ಇದಕ್ಕೆ ನಾನು ಒಂದಂತ ಕೊಟ್ಟಾಗ ಇದಕ್ಕೆ ಎರಡಂತ ಕೊಟ್ಟಾಗ ಸಮೀಕರಣ ಒಂದನ್ನ ಎಷ್ಟರಿಂದ ಗುಣಿಸ್ಬೇಕಾಗ್ತದ, ಎರಡರಿಂದ ಗುಣಿಸ್ಬೇಕಾಗ್ತದ. ಯಾಕೆ ಎರಡರಿಂದ ಗುಣಿಸಿದಾಗ ನಮಗೆ ಹೊಸ ಸಮೀಕರಣ ಸಿಗ್ತದ. 2 ಇಂಟು ಎಕ್ಸ್ 2x ಆಯ್ತು, 2 ಇಂಟು y 2y ಆಯ್ತು, ಈಸ್ ಈಕ್ವಲ್ ಟು 2 ಇಂಟು 12 ಅಂತಂದ್ರೆ 24 ಆಯ್ತು. ಸೊ ಇವಾಗ ಚರಾಕ್ಷರ x ಅಂತಕ್ಕಂಥ ಚರಾಕ್ಷರದ ಸಹಗುಣಕಗಳು ಏನಾದ್ರು ಒಂದೇ ಅದು. ಇವಾಗ ನೀವು ಏನ್ ಮಾಡ್ಬೋದು
ಮಾಡ್ಬೋದಪ್ಪ ಅಂತಂದ್ರೆ ಆ ಚರಾಕ್ಷರಗಳನ್ನ ಕ್ಯಾನ್ಸಲ್ ಮಾಡಬಹುದು. ಅದೇ ರೀತಿ ನೀವಿಲ್ಲಿ ವಾಯು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ಬೇಕಪ್ಪ ಅಂತಂದ್ರೆ ವಾಯುದ ಚರಾಕ್ಷರಗಳನ್ನು ಕೂಡ ಏನ್ ಮಾಡ್ಬೇಕಾಗ್ತದ, ಅದರದ ಸಹಗುಣಕಗಳನ್ನ ಒಂದೇ ಆಗಿರಬೇಕು. ಇಲ್ಲಿ ವಾಯುದ ಸಹಗುಣಕ ಒಂದದ, ನೆಕ್ಸ್ಟ್ ಇಲ್ಲಿ ವಾಯುದ ಸಹಗುಣಕ ಒಂದದ. ಸೊ ಹಾಗಾಗಿ ಇಲ್ಲಿ ಯಾವುದೇ ಸಮೀಕರಣಕ್ಕೆ ಯಾವುದೇ ಒಂದು ಸಂಖ್ಯೆದಿಂದ ಏನ್ ಮಾಡಬಾರ್ದು, ಗುಣಿಸಬಾರ್ದು. ಯಾಕಂದ್ರೆ ನಮ್ಗೆ ಆಲ್ರೆಡಿ ಏನದಾವು, ಸಹಗುಣಕಗಳು ಒಂದೇ ಅದಾವ. ತಿಳಿತಾ, ಸಹಗುಣಕಗಳು ಒಂದೇ ಅದಾವ. ಸೊ ಇವಾಗ ನಾವು ಹಿಂಗ ಸಹಗುಣಕಗಳು ಏನಾಗಿರಬೇಕು, ಒಂದೇ ಆಗಿರಬೇಕು. ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಈ ಎರಡು ಸಮೀಕರಣಗಳನ್ನ ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡಿದ್ದೆ ಆದ್ರೆ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕಾಗ್ತದೆ, ಎಕ್ಸ್ ಅದ ಇಲ್ಲಿ ಸಗುಣಕ 2 ಬರ್ಬೇಕಾಗ್ತದ. ಇಲ್ಲಿ 2 ಬರ್ಬೇಕಾಗುತ್ತದಪ್ಪ ಅಂತಂದ್ರೆ ನಮ್ಗೆ ಈ ಸಮೀಕರಣ ಒಂದನ್ನ 2ರಿಂದ ಗುಣಿಸ್ಬೇಕಾಗ್ತದೆ. ಸೊ ಇದು ಮತ್ತೆ ಡಿಲೇ ಪ್ರೊಸೆಸ್ ಆಗ್ಬೋದು. ಅದಕ್ಕೆ ನೀವು ಇಲ್ಲಿ ವಾಯು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡಿದ್ದೆ ಆದ್ರ ಈಸಿಯಾಗಿ ಸಿಕ್ಕಿಬಿಡ್ತದೆ. ಯಾಕೆ ಆಲ್ರೆಡಿ ನಮ್ಗೆ ವಾಯು ಸಹಗುಣಕಗಳು ಏನದಾವ, ಒಂದಾದ. ಸೊ ಇಲ್ಲಿ ಯಾವುದೇ ಸಂಖ್ಯೆದಿಂದ ನಮ್ಗೆ ಗುಣಿಸಕ ನಮ್ಗೆ ಆಲ್ರೆಡಿ ಏನದಪ್ಪ ಅಂತ ಸಹಗುಣಕಗಳು ಒಂದಿರೋದ್ರಿಂದ ಯಾವುದೇ ಸಂಖ್ಯೆದಿಂದ ಗುಣಿಸಕ ನಮ್ಗೇನಾಗೋದಿಲ್ಲ, ಅಲ್ಲಿ ಬರುವುದಿಲ್ಲ. ಸೊ ಇಲ್ಲಿ ನಮಗೆ ಇವಾಗ ಯಾವುದೇ ಸಂಖ್ಯೆದಿಂದ ಈ ಸಮೀಕರಣಗಳನ್ನ ಗುಣಿಸೋದು ಬೇಡ. ಈಗ ಏನ್ ಮಾಡೋಣ, ವಾಯು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡೋಣ. ಈ ವಾಯುದ ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ಚಿಹ್ನೆಗಳನ್ನ ಬದಲು ಮಾಡ್ಕೋಬೇಕು. ಏನಾಗ್ತದ, ತಳಗಿನ ಸಮೀಕರಣವನ್ನ ಮಾತ್ರ ನೋಡ್ಬೇಕು. ಇಲ್ಲಿ ಏನ್ ಕೆಳಗಡೆ ಅದಲ್ಲ ಈ ಸಮೀಕರಣದ ಚಿಹ್ನೆಗಳನ್ನ ಮಾತ್ರ ಗಮನಿಸಬೇಕು. ಈ 2x ಅಂತಕ್ಕಂಥದ್ದು ಇದ್ರದ ಚಿಹ್ನೆ ಏನದ ಅಂತ ಕೇಳಿದ್ರೆ ಪ್ಲಸ್ ಇದೆ. ಏನು ಇಲ್ಲಪ್ಪ ಅಂತಂದ್ರೆ ನಮಗ್ ಗೊತ್ತಿರ್ತದ ಅದು ಪ್ಲಸ್ ಅದಂತೇಳಿ. ಸೊ ಪ್ಲಸ್ ಇತ್ತಪ್ಪ ಅಂತಂದ್ರೆ ಏನ್ ಮಾಡ್ಕೋಬೇಕು, ನಾವು ಅದನ್ನ ಮೈನಸ್ ಅಂತ ಹೇಳಿ ಮಾಡ್ಕೋಬೇಕು ಅದ್ರ ಕೆಳಗಡೆ. ಅದೇ ರೀತಿ ವಾಯುದ ಇಲ್ಲಿ ಚಿಹ್ನೆ ಏನಿದೆ ಪ್ಲಸ್ ಇದೆ, ಇಲ್ಲಿನೂ ಕೂಡ ಏನ್ ಮಾಡ್ಕೋಬೇಕು, ಮೈನಸ್ ಅಂತ ಹೇಳಿ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ 17 ಇದೆ, 17 ಪ್ಲಸ್ 17 ಇದೆ, ಅಲ್ಲಿ ಕೂಡ ಏನ್ ಮಾಡ್ಕೋಬೇಕಾಗ್ತದ, ನಾವು ಮೈನಸ್ ಅಂತ ಹೇಳಿ ಮಾಡ್ಕೋಬೇಕಾಗ್ತದ. ಈಗ ನಮಗೆ ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡಬಹುದು. ಯಾವ ಚರಾಕ್ಷರ ಕ್ಯಾನ್ಸಲ್ ಮಾಡಬಹುದು, ವಾಯು ಚರಾಕ್ಷರವನ್ನ ಕ್ಯಾನ್ಸಲ್. ಹೆಂಗೆ ಕ್ಯಾನ್ಸಲ್ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ವಾಯ್ ಅದ, ಇಲ್ಲಿ ಮೊದಲಿಂದ ಚಿಹ್ನೆಯನ್ನು ಹೋಗಿಬಿಡ್ತದ, ಹೊಸ ಚಿಹ್ನೆ ಬಂದು ಬಿಡ್ತದ, ಅವಾಗ ಮೈನಸ್ ವಾಯ್ ಆಗಿಬಿಡ್ತದ. ಪ್ಲಸ್ ವಾಯ್ ಮೈನಸ್ ವಾಯ್ ಏನಾಗ್ತದ, ಕ್ಯಾನ್ಸಲ್ ಆಗಿಬಿಡ್ತದ. ಹಿಂಗ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆದ ನಂತರ ಈ ಕಡೆ ಏನಾಗ್ತಾವ ನೋಡ್ರಿ, ಎಕ್ಸ್ ಮೈನಸ್ 2x ಅಂತ ಹೇಳಿದೆ. ಸೊ ಎಕ್ಸ್ ಮೈನಸ್ 2x ಅಪ್ಪ ಅಂತಂದ್ರೆ ನಮಗೆ ಏನಾಗ್ತದ, ಮೈನಸ್ ಎಕ್ಸ್ ಆಗ್ತದ. 1x ಅಂದ್ರೆ ಮೈನಸ್ 2x ಪ್ಲಸ್ ಎಕ್ಸ್ ಅಪ್ಪ ಅಂತಂದ್ರೆ ನಮಗೆ ಎಷ್ಟು ಬರ್ತದ, ಮೈನಸ್ 1x ಬರ್ತದ. ಅದೇ ರೀತಿ ನಮಗೆ 12 ಮೈನಸ್ 17 ಅಪ್ಪ ಅಂತಂದ್ರೆ ಎಷ್ಟು ಬರ್ತದ, ನಮಗೆ ಮೈನಸ್ 5 ಬರ್ತದ. ಸೊ ಇಲ್ಲಿ ಮೈನಸ್ 1x = ಮೈನಸ್ 5 ಬಂತು. ನಮಗೆ ಬೇಕಾಗಿದ್ದು ಎಕ್ಸ್ ಬೆಲೆ. ಎಕ್ಸ್ = ಏನಾಗ್ತಿದೆ ನಮಗೆ ಮೈನಸ್ 5 ಡಿವೈಡೆಡ್ ಬೈ ಈ ಮೈನಸ್ 1 ಏನ್ ಮಾಡೋಣ, ಈ ಕಡೆ ತಂದ್ಬಿಡೋಣ. ಸೊ ಅವಾಗ ಎಷ್ಟಾಗ್ತದೆ, ಇಲ್ಲಿ ಕೆಳಗಡೆ ಮೈನಸ್ 1 ಆಗ್ತದೆ. ಈ ಮೇಲ್ಗಡೆನೂ ಮೈನಸ್ ಇದೆ, ಕೆಳಗಡೆನೂ ಮೈನಸ್ ಇದೆ. ಹಾಗಾಗಿ ಅದು ಏನಾಗ್ತದಪ್ಪ ಅಂತಂದ್ರೆ ಕ್ಯಾನ್ಸಲ್ ಆಗಿ ನಮ್ಗೆ ಏನಾಗ್ತದ, ಪ್ಲಸ್ ಆಗ್ತದ. ಸೊ ಎಕ್ಸ್ = ನಾವು ಏನಂತ ಬರಿತೇವೆ, 5/1 ಅಂತ ಬರಿತೇವೆ. 5/1 ಅಪ್ಪ ಅಂತಂದ್ರೆ ನಮಗೆ ಬರ್ತದ ಎಕ್ಸ್ = ಎಷ್ಟು, 5 ಅಂತ. ಎಕ್ಸ್ ಬೆಲೆ ಎಷ್ಟು ಬಂತು, ನಮಗೆ 5 ಬಂತು. ಈಗ ಏನು ಮಾಡ್ಬೇಕು, ನಾವು ಆ ಎಕ್ಸ್ ಬೆಲೆಯನ್ನ ಇಲ್ಲಿ ಇರ್ತಕ್ಕಂಥ ಯಾವ್ದಾದ್ರೂ ಒಂದು ಸಮೀಕರಣದಲ್ಲಿ ಹಾಕ್ಬೇಕು. ಯಾವ್ದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿದಾಗ ನಮ್ಗೆ ಇನ್ನೊಂದು ಚರಾಕ್ಷರ ಆಗಿರ್ತಕ್ಕಂಥ ವಾಯುದ ಬೆಲೆಯನ್ನ ನಮಗೆ ಸಿಗ್ತದ. ಇಲ್ಲಿ x = 5 ಸಮೀಕರಣ ನಾನು ಏನ್ ಮಾಡ್ತೀನಿ, 1ರಲ್ಲಿ ಹಾಕೊಳ್ಳೋಣ. ಸಮೀಕರಣ 1ರಲ್ಲಿ ಹಾಕಿದಾಗ ಇವಾಗ ಏನಾಗ್ತಿದೆ ನೋಡ್ರಿ, ಸಮೀಕರಣ 1 ಏನಿದೆ ನಮಗೆ x + y = 12 ಇದೆ. ಆ ಸಮೀಕರಣ ಮತ್ತೊಮ್ಮೆ ಬರ್ಕೊಳ್ಳೋಣ, x + y = 12 ಅದ. ಸೊ ಈಗ ಇಲ್ಲಿ x ಇದ್ದ ಜಾಗದಲ್ಲಿ ನಾವು ಎಷ್ಟು ಬೆಲೆಯನ್ನು ಹಾಕ್ಬೇಕಾಗ್ತದ, 5 ಹಾಕೊಳ್ಳೋಣ. ಸೊ 5 + y = 12, y = 12. ಈ 5ಅನ್ನ ಈ ಕಡೆ ತಂದು ಬಿಟ್ರೆ ನಮಗೆ ಮೈನಸ್ 5 ಆಯ್ತು. ಸೊ y = ಎಷ್ಟಾಗ್ತದ, 12 ಮೈನಸ್ 5 ಅಪ್ಪ ಅಂತಂದ್ರೆ ಎಷ್ಟು ಬರ್ತದ, ನಮಗೆ 7 ಬರ್ತದ. ಸೊ ಇವಾಗ ನಮಗೆ ಎಕ್ಸ್ ಮತ್ತು ವಾಯುದ ಬೆಲೆಗಳನ್ನ ಕಂಡುಹಿಡಿದಿದ್ದೇವೆ. ಈ ಎಕ್ಸ್ ಮತ್ತು ವಾಯುದ ಬೆಲೆಗಳು ಏನಾಗಿದಾವ ಅಂತ ಕೇಳಿದ್ರೆ ಈ ಸಮೀಕರಣದ ಪರಿಹಾರಗಳು ಆಗಿದಾವ.
ಈ ಸಮೀಕರಣದ ಯಾವ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು 12 ಅನ್ನೋದು ಒಂದು ಸಮೀಕರಣ. ಅದೇ ರೀತಿ 2x ಪ್ಲಸ್ ವೈ ಇಕ್ವಲ್ ಟು 17 ಇದ್ರದ ಏನಾಗಿದಾವಪ್ಪ ಅಂತ ಕೇಳಿದ್ರೆ ಪರಿಹಾರಗಳಾಗಿದಾವ. ಸೊ ಇವಾಗ ನಮಗೆ ಕೊನೆಯ ಹಂತ ಏನಪ್ಪಾ ಅಂತಂದ್ರೆ ನಾವು ವರ್ಜಿಸುವ ವಿಧಾನದಿಂದ ಇಲ್ಲಿ ಸಮೀಕರಣದ ಪರಿಹಾರಗಳನ್ನ ಕಂಡುಹಿಡಿದಿರ್ತೇವೆ. ಆ ಪರಿಹಾರಗಳು ನಮಗೆ ಮತ್ತೊಂದು ಸಾರಿ ಕರೆಕ್ಟ್ ಅದಾವೋ ಇಲ್ಲೋ ಅನ್ನೋದನ್ನ ನಾವು ಮತ್ತೊಮ್ಮೆ ತಾಳೆ ನೋಡ್ಬೇಕಾಗ್ತದ. ನಾವು ಯಾವ ರೀತಿ ತಾಳೆ ನೋಡ್ಬೇಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನ ನಾವು ಆ ಸಮೀಕರಣ ಏನು ದತ್ತ ಸಮೀಕರಣಗಳೇನು ಇರ್ತಾವಲ್ಲ ಆ ದತ್ತ ಸಮೀಕರಣದಲ್ಲಿ ಆ ಚರಾಕ್ಷರದ ಬೆಲೆಗಳನ್ನ ಹಾಕಿದಾಗ ನಮಗೆ ಎಡಬದಿ ಮತ್ತು ಬಲಬದಿ ಏನಾಗಿರ್ಬೇಕು ಸಮ ಆಗಿರಬೇಕು. ಒಂದು ವೇಳೆ ಎಡಬದಿ ಮತ್ತು ಬಲಬದಿ ಸಮ ಆಗ್ಲಿಲ್ಲಪ್ಪ ಅಂತ ಕೇಳಿದ್ರೆ ಆ ಸಮೀಕರಣದ ಪರಿಹಾರಗಳು ತಪ್ಪದಾವ. ನಾವು ಮತ್ತೊಮ್ಮೆ ಅವುಗಳನ್ನ ಸರಿಯಾದ ಕ್ರಮದಲ್ಲಿ ಪರಿಹಾರಗಳನ್ನ ಕಂಡುಹಿಡಿಬೇಕಾಗ್ತದ. ಸೊ ಇಲ್ಲಿ ನಾವು ಆ ತಾಳೆಯನ್ನ ನೋಡೋಣ. ಮೊದಲನೇ ಸಮೀಕರಣ ಎಷ್ಟಿದೆ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು 12 ಇದೆ. ಸೊ ಇಲ್ಲಿ ನಾವು ಆ ಸಮೀಕರಣದಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು 12 ಇದೆ. ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು 12 ಸಮೀಕರಣದಲ್ಲಿ ಎಕ್ಸ್ ಬೆಲೆಯನ್ನು ಹಾಕೊಳ್ಳೋಣ, ಆ ನಂತರ ವೈ ಬೆಲೆಯನ್ನು ಕೂಡ ಹಾಕೊಳ್ಳೋಣ. ಅವಾಗ ಎಷ್ಟು ಆಗ್ತದೆ ನೋಡ್ರಿ. ಎಕ್ಸ್ ಇಕ್ವಲ್ ಟು ಎಷ್ಟು ಬಂದಿತ್ತು ನಮಗೆ 5 ಬಂದಿತ್ತು. ವೈ ಇಕ್ವಲ್ ಟು ಎಷ್ಟಿದೆ 7 ಇದೆ. ಸೊ ಈ ಕಡೆ ಎಷ್ಟಿದೆ 12 ಇದೆ. ಸೊ 5 ಪ್ಲಸ್ 7 ಎಷ್ಟು ಆಗ್ತದೆ ನಮಗೆ 12. ಸೊ ಈ ಕಡೆ ಎಷ್ಟಾಯ್ತು 12. ಈ ರೀತಿ ನಮಗೆ ಈ ಸಮೀಕರಣದಲ್ಲಿ ಬೆಲೆಗಳನ್ನ ಹಾಕಿದಾಗ ಇಲ್ಲಿ ಇದಕ್ಕೆ ನಾವು ಎಡಬದಿ ಅಂತ ಕರಿತೇವೆ. ಇದಕ್ಕೆ ಏನು ಎಡಬದಿ. ಸೊ ನೆಕ್ಸ್ಟ್ ಇದಕ್ಕೆ ಏನಪ್ಪಾ ಅಂತಂದ್ರೆ ಬಲಬದಿ ಅಂತ ಕರಿತೇವೆ. ಹಿಂಗ ಎಡಬದಿ ಮತ್ತು ಬಲಬದಿಯಲ್ಲಿ ನಮಗೆ ಬೆಲೆಗಳು ಏನಾಗ್ಯಾವಪ್ಪ ಅಂತ ಕೇಳಿದ್ರೆ ಸಮ ಆಗಿದಾವ. ಸೊ ಹಾಗಾಗಿ ನಾವು ಹೇಳ್ತೇವೆ ಇವಾಗ ಈ ಸಮೀಕರಣದ ಪರಿಹಾರಗಳು ಏನದವ ಕರೆಕ್ಟ್ ಅದಾವ. ನಾವು ಕಂಡುಹಿಡಿದಿರ್ತಕ್ಕಂಥ ಪರಿಹಾರಗಳು ಏನದವ ಕರೆಕ್ಟ್ ಅದಾವ ಅಂತ ಹೇಳ್ತೇವೆ. ಸೊ ಈ ರೀತಿ ನೀವು ಏನ್ ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಕಂಡುಹಿಡಿದಿರ್ತಕ್ಕಂಥ ಪರಿಹಾರಗಳು ಮತ್ತೊಂದು ಸಾರಿ ತಾಳೆ ನೋಡುವುದರ ಮೂಲಕ ಆ ಪರಿಹಾರಗಳನ್ನ ಸರಿಯೋ ತಪ್ಪು ಅನ್ನೋದನ್ನ ನೀವೇ ನಿರ್ಧರಿಸಬಹುದು. ಅದೇ ರೀತಿ ನೀವು ಸಮೀಕರಣ 2ರಲ್ಲಿ ಹಾಕಿದಾಗ ಸಹಿತ ನಮಗೆ ಎಡಬದಿ ಮತ್ತು ಬಲಬದಿ ಸಮ ಇರಬೇಕು. ಅದು ಕೂಡ ನೋಡಿದಾಗ ನಮ್ಗೆ ಇಲ್ಲಿ ಏನಿದೆ 2x ಪ್ಲಸ್ ವೈ ಇಕ್ವಲ್ ಟು ಎಷ್ಟಿದೆ 17 ಇದೆ. ಇಲ್ಲಿ 2 ಆ ನಂತರ ಎಕ್ಸ್ ಬೆಲೆ ಎಷ್ಟಿದೆ 5 ಇದೆ. ಪ್ಲಸ್ ವೈ ಬೆಲೆ ಎಷ್ಟಿದೆ 7 ಇದೆ. ಈಸ್ ಈಕ್ವಲ್ ಟು 17. ಈ 2 ಇಂಟು 5 ಮಾಡಿದಾಗ ನಮಗೆ 10 ಪ್ಲಸ್ 7 ಈಸ್ ಈಕ್ವಲ್ ಟು 17. 10 ಪ್ಲಸ್ 7 17. ಈ ಕಡೆನು 17. ಅಂದ್ರೆ ನಮಗೆ ಏನಾಯ್ತು ಎಡಬದಿ ಈಸ್ ಈಕ್ವಲ್ ಟು ಬಲಬದಿ ಆಯ್ತು. ಅಂದ್ರೆ ಎಡಬದಿ ಮತ್ತು ಬಲಬದಿಯಲ್ಲಿ ಏನಾಗಿದಾವಪ್ಪ ಅಂತಂದ್ರೆ ಬೆಲೆಗಳು ಸಮ ಆಗಿದಾವ. ಸೊ ಹಾಗಾಗಿ ನಾವು ಹೇಳ್ತೇವೆ ಸಮೀಕರಣದ ಪರಿಹಾರಗಳು ನಾವು ಕಂಡುಹಿಡಿದಿರ್ತಕ್ಕಂಥ ಪರಿಹಾರಗಳು ಸರಿ ಅದಾವ ಅಂತ ಹೇಳಿ ನಿರ್ಧಾರಕ ಬರ್ತೇವೆ. ಈ ರೀತಿ ಯಾವುದೇ ಸಮೀಕರಣಗಳನ್ನ ಕೊಡ್ಲಿ, ಯಾವುದೇ ರೀತಿಯ ಸಮೀಕರಣಗಳನ್ನ ಕೊಡಲಿ, ಆ ಸಮೀಕರಣಗಳನ್ನ ವರ್ಜಿಸುವ ವಿಧಾನದಿಂದ ಆ ಸಮೀಕರಣಗಳಿಗೆ ಪರಿಹಾರಗಳನ್ನ ನೀವು ಕಂಡುಹಿಡಿಬೇಕು. ತಿಳಿತಾ? ಸೊ ಈ ರೀತಿ ಮಾಡಿದ್ದೆ ಆದ್ರೆ ನಿಮಗೆ 2 ಮಾರ್ಕ್ಸ್ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಫಿಕ್ಸ್ ಆಗಿರ್ತಾವ. ಡೆಫಿನಿಟ್ ಕ್ವಶನ್ ಅಂತ ತಿಳ್ಕೊಂಡ್ಬಿಡ್ರಿ. ಡೆಫಿನಿಟ್ ಕ್ವಶನ್ ಇದು ಕೇಳ್ತಾರ. 2 ಮಾರ್ಕ್ಸ್ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರ. ತಿಳಿತಾ? ಸೊ ಇವಾಗ ನಮಗೆ ಇನ್ನೊಂದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಇನ್ನೊಂದು ಬೀಜಗಣಿತೀಯ ವಿಧಾನ ಯಾವಾಗಂತ ಕೇಳಿದ್ರೆ ಆದೇಶ ವಿಧಾನ. ಸೊ ಈ ಆದೇಶ ವಿಧಾನದಿಂದ ನಾವು ಇದೇ ಸಮೀಕರಣಗಳನ್ನ ತೆಗೆದುಕೊಂಡು ನಾವು ಆದೇಶ ವಿಧಾನದಿಂದ ಬಿಡಿಸ್ಕೊತ್ತು. ಆದೇಶ ವಿಧಾನದಿಂದ ಈ ಸಮೀಕರಣಗಳನ್ನ ಬಿಡಿಸಿದ್ದೆ ಆದ್ರ ನಮ್ಗೆ ಅಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳು ಏನು ಬರ್ತಾವಪ್ಪ ಅಂತಂದ್ರೆ ಏನು ವರ್ಜಿಸುವ ವಿಧಾನದಲ್ಲಿ ಬಂದಿದ್ದು ಅಲ್ಲ ಎಕ್ಸ್ ಮತ್ತು ವೈ ಬೆಲೆಗಳು, ಅದೇ ಬೆಲೆಗಳು ಅಲ್ಲಿ ಆದೇಶ ವಿಧಾನದಿಂದ ಬಿಡಿಸಿದ್ರು ಸಹಿತ ಅದೇ ಬೆಲೆಗಳು ಬರ್ತಾವ. ತಿಳಿತಾ? ಸೊ ಇವಾಗ ಏನ್ ಮಾಡೋಣ, ಆದೇಶ ವಿಧಾನದಿಂದ ಇದೇ ಸಮೀಕರಣಕ್ಕೆ ನಾವೇನ್ ಮಾಡೋಣ ಪರಿಹಾರಗಳನ್ನ ಕಂಡುಹಿಡಿಯೋಣ. ಈಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಬೀಜಗಣಿತೀಯ ವಿಧಾನ ಇನ್ನೊಂದು ಯಾವುದಂತ ಕೇಳಿದ್ರೆ ನಮಗೆ ಆದೇಶ ವಿಧಾನ.
ಈ ಆದೇಶ ವಿಧಾನದಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡ್ತೇವೆ. ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಕಂಡುಹಿಡಿಯುವ ಇನ್ನೊಂದು ವಿಧಾನ ಅಂತ ಕೇಳಿದ್ರೆ ಆದೇಶ ವಿಧಾನ. ಇಲ್ಲಿ ನಾವು ಎರಡು ಸಮೀಕರಣಗಳನ್ನ ತಗೊಳ್ಳೋಣ. ಸೊ ಉದಾಹರಣೆಗಾಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 12, ಆನಂತರ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 17. ಇಲ್ಲಿ ಎರಡು ಸಮೀಕರಣಗಳನ್ನ ತಗೊಂಡೇವಿ. ಈ ಎರಡು ಸಮೀಕರಣಗಳನ್ನ ಆದೇಶ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ. ಇಲ್ಲಿ ಪರಿಹಾರ ಅಂತೇಳಿ ಬರ್ಕೋಬೇಕು. ಪರಿಹಾರ ಕೊಟ್ಟಂತ ದತ್ತ ಸಮೀಕರಣಗಳನ್ನ ಪುನಃ ಬರ್ಕೋಬೇಕು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 12, 2x ಪ್ಲಸ್ ವೈ ಇಸ್ ಈಕ್ವಲ್ ಟು 17. ಕೊಟ್ಟಂತ ದತ್ತ ಸಮೀಕರಣಗಳನ್ನ ಮತ್ತೊಮ್ಮೆ ಬರೆದುಕೊಂಡು ಇದಕ್ಕೆ ಸಮೀಕರಣದ ಸಂಖ್ಯೆಗಳನ್ನ ಗುರುತಿಸ್ರಿ. ಸಮೀಕರಣ 1, ಇದಕ್ಕೆ ಸಮೀಕರಣ 2 ಅಂತೇಳಿ. ಇಲ್ಲಿ ಎರಡು ಸಮೀಕರಣಗಳದಾವ. ಒಂದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 12, ಇನ್ನೊಂದು 2x ಪ್ಲಸ್ ವೈ ಇಸ್ ಈಕ್ವಲ್ ಟು 17. ಈ ಸಮೀಕರಣಗಳನ್ನ ನಾವು ಆದೇಶ ವಿಧಾನದ ಮೂಲಕ ಎಕ್ಸ್ ಮತ್ತು ವಾಯ್ದ ಬೆಲೆಗಳನ್ನ ನಾವು ಕಂಡುಹಿಡಬೇಕಾಗ್ಯದ. ಇಲ್ಲಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಯಾವ್ದಾದ್ರೂ ಒಂದು ಸಮೀಕರಣವನ್ನ ತಗೊಂಡು ಇಲ್ಲಿ ಸಮೀಕರಣ 1 ನೀವು ಪರಿಗಣನೆಗೆ ತೆಗೆದುಕೊಂಡಾಗ ವಾಯ್ದು ಬೆಲೆಯನ್ನ ಬರಿಬೇಕು. ವಾಯ್ ಏನಾಗ್ತದ ಇಲ್ಲಿ ನಾನು ಬರಿತಿದ್ದೀನಿ ನೋಡ್ರಿ. ಇಲ್ಲಿ ಸಮೀಕರಣ 1ರಿಂದ ನಮಗೆ ಈ y ಏನಾಗ್ತಿದೆ ಅಂತ ಕೇಳಿದ್ರೆ y ಇಸ್ ಈಕ್ವಲ್ ಟು 12 ಮೈನಸ್ ಎಕ್ಸ್ ಆಗ್ತಿದೆ. 12 ಮೈನಸ್ ಎಕ್ಸ್ ಹೆಂಗ್ ಆಗ್ತದೆ ಅಂತ ಕೇಳಿದ್ರೆ ಇಲ್ಲಿ y ಇದೆ, ಸಮೀಕರಣ 1 ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 12 ಇದೆ. ಇಲ್ಲಿ y ಇಸ್ ಈಕ್ವಲ್ ಟು 12. ಈ ಎಕ್ಸ್ ಅನ್ನ ಆ ಕಡೆ ಒಯ್ದು ಬಿಡಬೇಕು. ಏನಾಗ್ತದೆ ನಮಗೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದ. ಸೊ ಹಾಗಾಗಿ 12 ಮೈನಸ್ ಎಕ್ಸ್ ಅಂತ ಬರಿತೇವೆ. ಈ ಏನು ಬರ್ಕೊಂಡಿರ್ತೇವಲ್ಲ ಈ ವಾಯ್ದ ಬೆಲೆಯನ್ನ ಇದಕ್ಕೆ ನಾವು ಮತ್ತೊಂದು ಸಮೀಕರಣದ ಸಂಖ್ಯೆಯನ್ನು ಕೊಡಬೇಕು. ಸಮೀಕರಣ ಸಂಖ್ಯೆ 3 ಅಂತೇಳಿ. ಅಂದ್ರೆ ಸಮೀಕರಣ 1ರಿಂದ ನಾವು ಏನ್ ಮಾಡ್ದೇವಿ, ಸಮೀಕರಣ 3 ಅಂತ ಹೇಳಿ ಬರ್ದೇವಿ. ಹೊಸ ಸಮೀಕರಣವನ್ನ ಬರ್ದೇವಿ. ಈ ಹೊಸ ಸಮೀಕರಣ ಏನಿದೆ ನಮಗೆ y ಇಸ್ ಈಕ್ವಲ್ ಟು 12 ಮೈನಸ್ ಎಕ್ಸ್ ಇದೆ. ಸೊ ಈ ವಾಯ್ದ ಬೆಲೆಯನ್ನ y ಇಸ್ ಈಕ್ವಲ್ ಟು 12 ಮೈನಸ್ ಎಕ್ಸ್ ಬೆಲೆಯನ್ನು ನಮಗೆ ಇನ್ನೊಂದು ಸಮೀಕರಣ ಉಳಿದಿರ್ತದೆ. ಇಲ್ಲಿ ಸಮೀಕರಣ 1ರಿಂದ ಸಮೀಕರಣ 3 ಬರ್ದಿರ್ತೇವೆ. ಈಗ ಯಾವ ಸಮೀಕರಣ ಉಳಿತು, ಸಮೀಕರಣ 2 ಉಳಿತು. ಅದು ಸಮೀಕರಣ ಯಾವುದು, 2x ಪ್ಲಸ್ ವೈ ಇಸ್ ಈಕ್ವಲ್ ಟು 17. ಈ ಸಮೀಕರಣದಲ್ಲಿ ಈ ವಾಯ್ದ ಬೆಲೆಯನ್ನ ಆದೇಶಿಸಬೇಕು. ಇಲ್ಲಿ ಸಮೀಕರಣ y ಇಸ್ ಈಕ್ವಲ್ ಟು 12 ಮೈನಸ್ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗ್ತಿದೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಸಮೀಕರಣ 2 ಏನಿದೆ ನಮಗೆ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 17 ಇದೆ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 17 ಸಮೀಕರಣ 2 ಇದೆ. ಈ ಸಮೀಕರಣ 2ರಲ್ಲಿ ಏನ್ ಮಾಡ್ಬೇಕು, ನಾವು ವಾಯ್ದ ಬೆಲೆಯನ್ನ ಆದೇಶಿಸಬೇಕು. ಇವಾಗ 2x ಆಸ್ ಇಟ್ ಈಸ್, y ಅಪ್ಪ ಅಂತಂದ್ರೆ ಎಷ್ಟಿದೆ ನಮಗೆ 12 ಮೈನಸ್ ಎಕ್ಸ್ ಇದೆ. ಸೊ ಅದು 12 ಮೈನಸ್ ಎಕ್ಸ್ ಅನ್ನ ಬ್ರಾಕೆಟ್ ನಲ್ಲಿ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು 17. ಸೊ ಇವಾಗ 2x ಪ್ಲಸ್ 12 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 17 ಆಯ್ತು. ಸೊ ಇಲ್ಲಿ ಮೈನಸ್ ಎಕ್ಸ್, ಇಲ್ಲಿ ಪ್ಲಸ್ 2x ಇದೆ. ನಮಗೆ 2x ಮೈನಸ್ ಎಕ್ಸ್ ಅಪ್ಪ ಅಂತಂದ್ರೆ 1x ಪ್ಲಸ್ 12 ಈಸ್ ಈಕ್ವಲ್ ಟು 17 ಆಯ್ತು. ಎಷ್ಟಾಗ್ತಿದೆ ಇನ್ನೊಂದು ಸಾರಿ ಏನ ಗಮನಿಸ್ರಿ. 2x ಪ್ಲಸ್ 12 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 17 ಇದೆ. ಇಲ್ಲಿ ನಮಗೆ 2x ಮತ್ತು ಮೈನಸ್ ಎಕ್ಸ್ ಮಾಡಿದಾಗ 1x ಉಳಿತು. ಸೊ ರಿಮೈನಿಂಗ್ ಏನದಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ 12 ಇದೆ. ಪ್ಲಸ್ 12 ಯಾಸ್ ಇಟ್ ಈಸ್ ಬರ್ದಿದ್ದೇವೆ. ಸೊ ಈ ಕಡೆ ಬಲ ಬದಿ 17 ಇದೆ, 17 ಬರ್ದಿದ್ದೇವೆ.
ಸೊ ಇವಾಗ ನಮಗೆ ಒಂದು ಎಕ್ಸ್ ಅಪ್ಪ ಅಂತಂದ್ರೆ ಕಾಮನ್ ಆಗಿ ಬರೀತೇವೆ ನಾವು ಎಕ್ಸ್ ಅಂತೇಳಿ ಎಕ್ಸ್ ಈಸ್ ಈಕ್ವಲ್ ಟು 17. ಈ 12 ಈ ಕಡೆ ಒಯ್ದು ಬಿಡಬೇಕು, -12 ಆಯ್ತು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 17 - 12 ಅಂತಂದ್ರೆ ನಮಗೆ ಏನಾಯ್ತದ? 5 ಆಯ್ತು. ಸೊ ಈ ರೀತಿ ಎಕ್ಸ್ ಬೆಲೆಯನ್ನ ನಮಗೆ ಕಂಡುಹಿಡಿಬೇಕು. ಎಕ್ಸ್ ಈಸ್ ಈಕ್ವಲ್ ಟು 5 ಬಂತು. ಅದೇ ರೀತಿ ಈ ಎಕ್ಸ್ ಬೆಲೆಯನ್ನ ನಾವು ಏನು ಸಮೀಕರಣ 3 ಬರೆದಿದ್ದೇವಲ್ಲ, ಈ ಸಮೀಕರಣ 3ರಲ್ಲಿ ಹಾಕಿದಾಗ ನಮ್ಗೆ ಇನ್ನೊಂದು ಚರಾಕ್ಷರ ಆಗಿರ್ತಕ್ಕಂಥ ವಾಯ್ದ ಬೆಲೆಯನ್ನ ಸಿಗ್ತದ. ಸೊ ಈಗ ಎಕ್ಸ್ ಈಸ್ ಈಕ್ವಲ್ ಟು 5 ಸಮೀಕರಣ 3ರಲ್ಲಿ ಹಾಕಿದಾಗ ಎಷ್ಟಾಗ್ತದೆ ನೋಡ್ರಿ. ನಮಗೆ ಸಮೀಕರಣ 3 y ಈಸ್ ಈಕ್ವಲ್ ಟು 12 ಮೈನಸ್ ಎಕ್ಸ್ ಇದೆ. ಸೊ ಇವಾಗ y ಈಸ್ ಈಕ್ವಲ್ ಟು ಎಷ್ಟಾಗ್ತಿದೆ? 12 ಮೈನಸ್ ಎಕ್ಸ್ ಅಪ್ಪ ಅಂತಂದ್ರೆ 5. ಸೊ ಇಲ್ಲಿ y ಈಸ್ ಈಕ್ವಲ್ ಟು ಎಷ್ಟಾಗ್ತಿದೆ? ನಮಗೆ 12 ಮೈನಸ್ 5 ಅಪ್ಪ ಅಂತಂದ್ರೆ ಸೊ ಎಷ್ಟು ಅಂತ ಬರಿತೇವೆ? 7 ಅಂತ ಬರಿತೇವೆ. ವಾಯ್ದ ಬೆಲೆ ಎಷ್ಟಾಯ್ತು? ನಮಗೆ 7 ಆಯ್ತು. ಈ ರೀತಿ ನಾವು ಏನ್ ಮಾಡ್ತೇವೆ ಅಂತ ಕೇಳಿದ್ರೆ ಎಕ್ಸ್ ಮತ್ತು ವಾಯ್ದ ಬೆಲೆಗಳನ್ನ ಆದೇಶ ವಿಧಾನದಿಂದ ಕಂಡುಹಿಡಿತೇವೆ. ಒಂದು ವರ್ಜಿಸುವ ವಿಧಾನದಿಂದ ಕಂಡುಹಿಡಿತೇವೆ, ಇನ್ನೊಂದು ಆದೇಶ ವಿಧಾನದಿಂದ ಕಂಡುಹಿಡಿತೇವೆ. ನೀವು ವರ್ಜಿಸುವ ವಿಧಾನದಿಂದ ಕಂಡುಹಿಡಿದ್ರು ಸಹಿತ ಅದೇ ಬೆಲೆಗಳು ಬರ್ತಾವ, ಆದೇಶ ವಿಧಾನದಿಂದ ಕಂಡುಹಿಡಿದ್ರು ಸಹಿತ ಅದೇ ಬೆಲೆಗಳು ಬರ್ತಾವ. ಸೊ ಈ ರೀತಿ ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಎಕ್ಸ್ ಗೆ ಒಂದು ಬೆಲೆ ಮತ್ತು ವಾಯ್ಗೆ ಒಂದು ಬೆಲೆ ಅಂತ ಹೇಳಿ ಈ ರೀತಿ ನಾವು 2 ಬೆಲೆಗಳನ್ನ ಕಂಡುಹಿಡಿತಿದ್ದೇವೆ. ಅದು ಯಾವ ವಿಧಾನದಲ್ಲಿ? ಒಂದು ವರ್ಜಿಸುವ ವಿಧಾನ ಮತ್ತು ಒಂದು ಆದೇಶ ವಿಧಾನ. ತಿಳಿತಾ? ಸೊ ಇಷ್ಟು ನಿಮಗೆ ಈ 2 ವಿಧಾನದಲ್ಲಿ ಯಾವ್ದಾದ್ರು ಒಂದು ವಿಧಾನವನ್ನ ಕೇಳ್ತಾರ. ಒಂದು ವರ್ಜಿಸುವ ವಿಧಾನ ಜಾಸ್ತಿ ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಜಿಸುವ ವಿಧಾನ ಕೇಳಿದಾರ. ಸೊ ಮುಂದ 2024-25ನೇ ಒಂದು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆದೇಶ ವಿಧಾನನು ಕೇಳೋದು ಚಾನ್ಸಸ್ ಇರ್ತಾವ. ಸೊ ಹಾಗಾಗಿ ಆ ವಿಧಾನನು ಕೂಡ ನೀವು ಏನ್ ಮಾಡ್ಬೇಕಾಗ್ತದ? ಪ್ರಾಕ್ಟೀಸ್ ಅನ್ನ ಮಾಡ್ರಿ.